ವಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೈಶ್ವರೈಶ್ಚ ಮಥಿತಃ ಯಃ ಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಹ ಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಾವತಾರದ ಪರ್ವಕಾಲಾದ್ದರಿಂದ ಮೊನ್ನೆ ನಾವು ಹೇಳಿ ನಿಲ್ಲಿಸಿರುವ ಕಥೆಯನ್ನು ಇವತ್ತಿನಿಂದ ಭಾಗವತ ಎನ್ನುವ ಶಬ್ದದಿಂದ ಕರೆದು ಮುಂದುವರಿಸೋದು. ಗ್ರಂಥ ಅದೇ, ರುಕ್ಮಿಣೀಶನ ವಿಜಯನೇ ಗ್ರಂಥ. ಆದರೆ ರುಕ್ಮಿಣೀಶ ವಿಜಯ ಅಂತ ಹೇಳಿದರೆ ತಪ್ಪಲ್ಲ, ಆದರೂ ಅದನ್ನು ಭಾಗವತ ಅಂತ ಕರೆದ್ರೆ ಇದಕ್ಕೆ ಕೃಷ್ಣಾಷ್ಟಮಿಗೆ ಸಂಬಂಧಪಟ್ಟ ಕಥೆಯೇ ಆಗುತ್ತೆ. ಆ ದೃಷ್ಟಿಯಲ್ಲಿ ಮೊನ್ನೆ ಎಲ್ಲಿ ನಿಲ್ಲಿಸಿದ್ದೇವೋ ಅದನ್ನು ಅಲ್ಲಿಂದ ಮುಂದುವರಿಸುವುದು. ಮೊನ್ನೆ ಎಲ್ಲಿ ನಿಲ್ಲಿಸಿದ್ದೆವು ಈ ಕಥೆಯನ್ನು ಅಂತ ಕೇಳಿದರೆ, ದ್ವಾರಕೆಯಲ್ಲಿ ಎಂತಹ ಜನ ಇದ್ದರು ಅಂತ. ರಾಜರ ಧಾಟಿಯಲ್ಲೇ ಮಾತಾಡುವುದಾದರೆ ಕೆಲವರು ಕೃಷ್ಣಾರ್ಚಕರು ಮತ್ತು ಕೆಲವರು ರಾಮಾರ್ಚಕರು. ಅಂತೊಟ್ಟಿಗೆ ರಾಮಕೃಷ್ಣ ಅರ್ಚಕರು ದ್ವಾರಕೆಯಲ್ಲಿ ಇದ್ದರು ಅಂತ. ಕೃಷ್ಣಾರ್ಚಕರು ಏನದು? ಹೇಗೆ ಕೃಷ್ಣನನ್ನು ಅರ್ಚನೆ ಮಾಡ್ತಾ ಇದ್ದರು? ನಮ್ಮಲ್ಲಿ ಭಕ್ತಿ 9 ವಿಧ, ನವವಿಧ ಭಕ್ತಿ ಅಂತ ತಾನೆ. ಆ 9 ರೀತಿಯ ಭಕ್ತಿಯಿಂದ ಕೆಲವರು ಕೃಷ್ಣನ ಅರ್ಚಕರಾದರೆ, ಇನ್ನು ಕೆಲವರು ತಾವು ಏನು ಕಮ್ಮಿ ಅಂತ ಹೇಳಿಕೊಂಡು ಅವರೂ ಕೂಡ ನವವಿಧ ಭಕ್ತಿಯಿಂದ ಅವರು ರಾಮಾರ್ಚಕರಾಗಿದ್ದರಂತೆ. ಸದ್ಯ ನಿಮಗೆ ಏನು ಬೇಕು? ನೀವು ರಾಮಾರ್ಚಕರಾಗುತ್ತೀರಾ, ಕೃಷ್ಣಾರ್ಚಕರಾಗುತ್ತೀರಾ ಅಂತ. ಈಗ ಮನಸ್ಸಲ್ಲೇ ಇರಲಿ, ಎಲ್ಲ ಉಪನ್ಯಾಸ ಮುಗಿದ ಮೇಲೆ, ಅಂದರೆ ಇದರ ಬಗ್ಗೆ ಉಪನ್ಯಾಸ ಮುಗಿದ ಮೇಲೆ ರಾಮಾರ್ಚಕರಾಗುವುದು ಒಳ್ಳೆಯದೋ ಕೃಷ್ಣಾರ್ಚಕರಾಗುವುದು ಒಳ್ಳೆಯದೋ ಅಂತ ಮತ್ತೆ ತೀರ್ಮಾನ ನಮಗೆ ಇರಲಿ, ಇನ್ನೊಬ್ಬರಿಗೆ ಹೇಳೋದು ಬೇಡ ಅಂತ. ಏನು ಕೃಷ್ಣಾರ್ಚಕರು ಅಂದರೆ? ಕೃಷ್ಣನನ್ನು ಹೇಗೆ ಅರ್ಚನೆ ಮಾಡ್ತಾ ಇದ್ದರು? ದೇವರನ್ನು ಅರ್ಚನೆ ಮಾಡುವ ಕ್ರಮ ಹೇಗೆ? ಸಾಮಾನ್ಯವಾಗಿ ದೇವರ ಅರ್ಚನೆ ಅಂತಂದಾಗ ಒಂದು ಗಂಟಾಮಣಿ, ಒಂದು ಆರತಿ, ಅದಕ್ಕೊಂದು ಬತ್ತಿ, ಅದಕ್ಕೊಂದು ದೀಪ, ಇದೆಲ್ಲ ಹೂವು, ತುಳಸಿ, ಗಂಧ, ಅಕ್ಷತೆ, ನೈವೇದ್ಯ ಇದೆಲ್ಲ ಇತ್ತು ಅಂತಂದರೆ ಕೃಷ್ಣನನ್ನು ಅರ್ಚನೆ ಮಾಡ್ತಾರೆ ಅಂತ. ಆದರೆ ಇದು ಯಾವ ಖರ್ಚಿಯೂ ಇಲ್ಲದೆ ಒಂದು ಕೃಷ್ಣನ ಅರ್ಚನೆಯನ್ನು ತಿಳಿಸಿಕೊಡ್ತಾರೆ. ಅದರಲ್ಲಿ ಆರಂಭ ಮಾಡುವುದೇ ಆ ನವವಿಧ ಭಕ್ತಿಯ ಹೆಸರನ್ನು ಮೊದಲು ಹೇಳ್ತೇನೆ, ಆಮೇಲೆ ಅದನ್ನು ಒಂದೊಂದನ್ನೇ ವಿವರಿಸಿಕೊಂಡು ಹೋದರೆ ಸರಿ. ಏನು ನವವಿಧ ಭಕ್ತಿಗಳು? ಆರಂಭ ಆಗುವುದು ಎಲ್ಲಿಂದ? ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ 9 ರೀತಿಯ ನವರತ್ನಗಳು ಅಂತ ನೋಡಿದ್ದೇವಲ್ಲ, ಇದೇ ಹಿಂದಿನ ಉಪನ್ಯಾಸದ ಸಂದರ್ಭದಲ್ಲಿ. ಈಗ ನವವಿಧ ಭಕ್ತಿಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಮೊದಲನೇದ್ದು ಏನು? ಮೊದಲಿನ ಭಕ್ತಿಯ ಹೆಸರೇನು? ಮೊದಲಿನ ಅರ್ಚನೆಯ ಹೆಸರೇನು? ಅದಕ್ಕೆ ಹೆಸರು ಶ್ರವಣಂ ಅಂತ. ಏನು ಶ್ರವಣ ಅಂದರೆ? ಶ್ರವಣ ಅಂದರೆ ಒಂದು ಕಿವಿಗೆ ಶ್ರವಣ ಅಂತ ಹೆಸರುಂಟು, ಕಣ್ಣಿಗೆ ನೇತ್ರ ಅಂತ ಹೆಸರು, ಕೈಗೆ ಕೈ ಅಂತ ಹೆಸರು, ಕಿವಿಗೆ ಶ್ರವಣ ಅಂತ ಹೆಸರು. ನೋಡಿ, ಶ್ರವಣ ಮಾಡುವ ಸಾಧನಕ್ಕೂ ಯಾವುದನ್ನು ಕೇಳ್ತೇವೋ ಅದಕ್ಕೂ ಯಾವುದರಿಂದ ಕೇಳ್ತೇವೋ ಅದಕ್ಕೂ ಹೆಸರು ಒಂದೇ, ಶ್ರವಣ ಅಂತ. ಯಾವುದರಿಂದ ನೋಡ್ತೇವೋ, ಯಾವುದನ್ನು ನೋಡ್ತೇವೋ ಅದಕ್ಕೆ ನೇತ್ರ ಅಂತ ಹೆಸರಿಲ್ಲ, ನೋಡುವುದಕ್ಕೆ ಮಾತ್ರ ನೇತ್ರ ಅಂತ ಹೆಸರು. ನೋಡಲ್ಪಡುವುದಕ್ಕೆ ಅದು ಬೇರೆ ಏನೋ ಕರೀರಿ. ಹಾಗಾದರೆ ಈಗ ನೋಡುವುದಕ್ಕಿಂತಲೂ ಕೂಡ ಮೊದಲು ಪ್ರಾಶಸ್ತ್ಯ ಯಾವುದಕ್ಕೆ ಅಂತಂದರೆ
ಕೇಳಿಸಿಕೊಳ್ಳುವುದಕ್ಕೆ. ಅದಕ್ಕೋಸ್ಕರ ಏನು ಮಾಡಿದ್ರು? ಕೇಳುವ ಸಾಧನವನ್ನು, ಕೇಳುವ ವಿಷಯವನ್ನು. ಯಾಕೆ ಗೊತ್ತಾ? ನೋಡಬೇಕು ಅಂತ ತೋರುವುದು ಯಾವಾಗ ಹೇಳಿ? ಕೇಳಿದ್ರೆ ಅಲ್ವೋ. ಅದರ ಬಗ್ಗೆ ಕೇಳಲೇ ಇಲ್ಲ ಅಂತಂದರೆ ನೋಡುವ ತವಕಾದರೂ ಹೇಗೆ ಬರುತ್ತೆ? ಹಾಗಾದರೆ ಅದನ್ನು ನೋಡಬೇಕು. ಆದ್ದರಿಂದಲೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಗೆ ಹೇಳಿದ್ದ ಹೇಳಿ ನೋಡಿ. 15ನೇ ಅಧ್ಯಾಯದಲ್ಲಿ ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಂತ ಹೇಳಿಕೊಂಡು ಹೋಗಿದ್ದಾನೆ. ಪಂಚ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಕೆಲಸವನ್ನು ಕೃಷ್ಣ ಹೇಳಿದ್ದಾನೆ. ಮೊದಲು ಯಾವುದನ್ನು ಹೇಳಿದ್ದು? ಶ್ರೋತ್ರಂ ತಂದ. ಮೊದಲು ಕೇಳುವಿಕೆ, ಆಮೇಲೆ ಚಕ್ಷುಹು ಮತ್ತೆ ನೋಡುವಿಕೆ, ಆಮೇಲೆ ಮುಟ್ಟುವಿಕೆ. ಮೊದಲು ಕೇಳಬೇಕು, ಆಮೇಲೆ ನೋಡಬೇಕು, ಆಮೇಲೆ ಮುಟ್ಟಬೇಕು. ತಿಂಡಿ ಬಗ್ಗೆ ಮೊದಲು ಕೇಳೋದು, ಏನೆಲ್ಲ ತಿಂಡಿ ಉಂಟು ಅಂತ ಮೊದಲು ಕೇಳೋದು. ಕೇಳಿದ ಮೇಲೆ ಆ ತಿಂಡಿ ಹೇಗಿರುತ್ತೆ ಅದನ್ನು ನೋಡಬೇಕು ಅಂತ ಮತ್ತೆ ತೋರೋದು. ನೋಡಿದರೆ ಹೊಟ್ಟೆ ತುಂಬುತ್ತಾ? ಮತ್ತೆ ಆ ತಿಂಡಿಯನ್ನು ನೋಡೋಣ, ಒಂಚೂರು ನೋಡಿ ಕೊಡ್ಲಿಯಾ ಅಂತ ಅವನ ಹತ್ರ ಕೇಳೋದು. ಅವ ನಮ್ಮ ಕೈಗೆ ಹಾಕಿದ, ನಾವು ಮುಟ್ಟಿದ ಮೇಲೆ ಮತ್ತೆ ಅವ ತಿಂತಾನ? ನೀನೇ ತಿನ್ನು ಅಂತಾನೆ ಅಷ್ಟೇ. ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ಮತ್ತೆ ರಸನ, ಅಲ್ಲೇ ನಂತರದಲ್ಲಿ ರಸನ. ರಸನ ಅಂದರೆ ತಿಂಬುವುದು ಅಂತ ಅರ್ಥ. ಮತ್ತೆ ಹಾಗಾದರೆ ಯಾವ ಇಂದ್ರಿಯಕ್ಕೆ ಮೊದಲಿನ ಸ್ಥಾನ ಅಂತ ಕೇಳಿದರೆ ಶ್ರೋತ್ರೇಂದ್ರಿಯಕ್ಕೆ ಪ್ರಥಮ ಸ್ಥಾನ. ಆದ್ದರಿಂದ 9 ರೀತಿಯಲ್ಲಿ ದೇವರನ್ನು ಆರಾಧಿಸಬಹುದು. ಅದರಲ್ಲಿ ಮೊದಲಿನ ಆರಾಧನೆಯ ಕ್ರಮವೇ ಶ್ರೋತ್ರಂ, ಶ್ರವಣ. ಶುಶ್ರೂಷು, ಶ್ರೋತುಂ ಇಚ್ಛುಹು. ಯಾರನ್ನು ಶುಶ್ರೂಷುಗಳು ಅಂತ ಕರೀತಾರೆ? ಯಾವುದನ್ನು ಶುಶ್ರೂಷೆ ಅಂತ ಕರೀತಾರೆ? ಅವ ತುಂಬ ರೋಗಿ, ಪಾಪ ತುಂಬ ಒದ್ದಾಡ್ತಾ ಇದ್ದಾನೆ, ಅವನ ಶುಶ್ರೂಷೆ ಮಾಡುವವರು ಯಾರೂ ಇಲ್ಲ ಅಂತೇವೆ. ಏನು ಶುಶ್ರೂಷೆ ಮಾಡುವುದು ಅಂತಂದರೆ, ಅವ ಏನು ಹೇಳ್ತಾನೋ ಅದನ್ನು ಕೇಳಲಿಕ್ಕೆ ನಾವು ತಯಾರಾಗಿ ಇರುವುದೇ ಮೊದಲಿನ ಶುಶ್ರೂಷೆ. ಕಾಯಿಲೆಯಲ್ಲಿ ಬಿದ್ದಿದ್ದಾನೆ, ತುಂಬ ಒದ್ದಾಡ್ತಾ ಇದ್ದಾನೆ, ಒಳಗಿಂದ ಏನೋ ತಳಮಳ ಅಂತ ಆಗ್ತಾ ಉಂಟು. ಅದನ್ನು ಹೇಳಬೇಕು ಅಂತ ಅವನಿಗೆ ತವಕ ಉಂಟು. ಆದರೆ ನಾವು ಅದನ್ನು ಕೇಳಿಸಿಕೊಳ್ಳುವಷ್ಟು ತಾಳ್ಮೆ ನಮಗಿಲ್ಲ. ಅವ ಏನೋ ಹೊಟ್ಟೆ ನೋವು ಹಾಗೋ ಹೀಗೋ ಏನೋ ಹಾಕಿದಂತಹ ಬಟ್ಟೆ ಇದ್ದು ಅದು ತುಂಬ ನೋವಾಗುತ್ತೆ, ಒಂಚೂರು ವೈದ್ಯರನ್ನು ಕರೀರಿಂತವ ಅಂದರೆ ನಾವು ತೆಪ್ಪಗೆ ಬಿದ್ದುಕೋ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾನೆ ವೈದ್ಯ ಅಂತ ನಾವು ಅಂದರೆ ನಾವು ಅವನ ಶುಶ್ರೂಷೆ ಮಾಡುವವರ? ಹಾಗಾದರೆ ಶುಶ್ರೂಷ ಶಬ್ದದ ಅರ್ಥ ಏನು ಅಂತಂದರೆ, ಆ ರೋಗಿ ಹೇಳಿದ್ದನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಯಾರಿಗೆ ಉಂಟೋ ಅವನನ್ನೇ ಶುಶ್ರೂಷು ಅಂತ ಕರೆದ್ರು. ಅವನೇ ಮಾಡುವ ಸೇವೆಗೇನೆ ಶುಶ್ರೂಷೆ ಅಂತ ಕರೆದ್ರು. ಹಾಗಾದರೆ ಏನೀಗ? ನಾವೆಲ್ಲ ಈಗ ಶ್ರೋತೃಗಳಾಗಿ ಕೂತಿದ್ದೇವೆ, ಶುಶ್ರೂಷುಗಳಾಗಿ ಕೂತಿದ್ದೇವೆ, ಶುಶ್ರೂಷೆ ಮಾಡುವುದಕ್ಕೋಸ್ಕರ ಕೂತಿದ್ದೇವೆ. ಯಾರದ್ದು ಗೊತ್ತಾ? ನನ್ನದು. ನನ್ನ ಶುಶ್ರೂಷೆಗೆ ನೀವು ಕೂತಿದ್ದೀರಾ. ಏನು ಅಂತ ಶುಶ್ರೂಷೆ? ಏನು ಹೇಳ್ತಾರೆ ಸ್ವಾಮಿಗಳು, ಅವನ ಶುಶ್ರೂಷೆಗೆ ನಾವು ಇರ್ತೇವೆ. ಏನವ ಹೇಳ್ತಾನೆ ಅಂತ ಕೇಳಿಸಿಕೊಳ್ಳುವುದು ಅಷ್ಟೇ ಅಲ್ಲ, ಅವ ಏನು ಹೇಳ್ತಾನೆ ಕೇಳಿಸಿಕೊಂಡು ಅದನ್ನು ಹಾಗೆ ಮಾಡಿ ಅವನಿಗೆ ತಲುಪಿಸುವುದಕ್ಕೆ ಶುಶ್ರೂಷೆ ಅಂತ ಹೆಸರು. ಇಲ್ಲದಿದ್ದರೆ ಬರೇ ಕೇಳಿಸಿಕೊಳ್ಳುವುದಾದರೆ ಆಸ್ಪತ್ರೆಯಲ್ಲಿ ನಾ ಮುಂದೆ ಅಂತ ಹೋಗಿ ಕೂಡೋರು ತುಂಬ ಜನ ಇರ್ತಾರೆ ಗೊತ್ತಾ. ನಮ್ಮ ಪೈಕಿಯವರು ಯಾರಾದರೂ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಭಾವಿಸಿಕೊಳ್ಳಿ. ನಾವು ಯಾರಾದರೂ ಆಸ್ಪತ್ರೆಯಲ್ಲಿ ಅವರ ಜೊತೆಗೆ ಇರಲಿಕ್ಕೆ ಅಪೇಕ್ಷೆ ಪಡ್ತೇವ? ಇಲ್ಲ. ಯಾಕೆ? ಅವ ಏನೋ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ, ಅದನ್ನು ಅಲ್ಲಿಂದ ಹೋಗಿ ಹಿಡ್ಕೊಂಡು ಬರಬೇಕು, ಗ್ರಹಚಾರ. ಅಲ್ಲಿ ಇಲ್ಲದಿದ್ದರೆ ಎಲ್ಲಿ ಉಂಟು ಅಲ್ಲಿ ತನಕ ಹೋಗಬೇಕು. ಯಾರಿಗೆ ಬೇಕು ಈ ಉಸಾಬರಿ? ಅದಕ್ಕೇನು ಮಾಡ್ತೇವೆ? ನನಗಾಗೋ ಅಲ್ಲ ಅಂಥೇಳಿ ಎಲ್ಲ ಜಾರಿಸ್ಕೊಳ್ತೇವೆ. ಯಾವಾಗ ಒಪ್ತೇವೆ ಗೊತ್ತಾ? ಬರೇ ಅವ ಹೇಳಿದ್ದನ್ನು ಕೇಳಿಸಿಕೊಂಡು ತೆಪ್ಪಗೆ ಅವನ ಬದಿಯಲ್ಲಿ ಇರುವುದು ಅಂತಾದರೆ ನಾನು ಹೋಗ್ತೇನೆ ಅಂತ. ಯಾಕೆ ಗೊತ್ತಾ? ಮನೆಯಲ್ಲಿದ್ದರೆ ದುಡಿಬೇಕಾಗುದು, ಇಲ್ಲಾಂದರೆ ಆರಾಮದಲ್ಲಿ ಕೂತ್ರೆ ಸರಿ ಅವನ ಬಳಿಯಲ್ಲಿ ಅವ ಹೇಳಿದ್ದನ್ನು ಕೇಳಿಸಿಕೊಂಡು. ಹಾಗಾದರೆ ಶುಶ್ರೂಷೆ ಶಬ್ದದ ಅರ್ಥ ಹೇಳಿದ್ದನ್ನು ಕೇಳಿಸಿಕೊಂಡು ತೆಪ್ಪಗೆ ಇರುವುದಕ್ಕೆ ಶುಶ್ರೂಷೆ ಅಂತ ಅರ್ಥ ಅಲ್ಲ. ಅವ ಏನು ಹೇಳ್ತಾನೋ ಅದನ್ನು ಕೇಳಿಕೊಂಡು ಜೀವನದಲ್ಲಿ ಅಳವಡಿಸಿ ನಂತರದಲ್ಲಿ ತಿರುಗಿ ಅವರಿಗೇನೆ ಒಪ್ಪಿಸುವವನನ್ನು ಶುಶ್ರೂಷು ಅಂತ ಕರೆದರು. ಈಗ ರಾಜಾಂಗಣದಲ್ಲಿದ್ದವರು ಯಾರು ನನ್ನ ಶುಶ್ರೂಷುಗಳಲ್ಲ. ರಾಜಾಂಗಣದಲ್ಲಿ ಅಂತಲ್ಲ, ನಾನೂ ಕೂಡ ಒಂದು ಸಂದರ್ಭದಲ್ಲಿ ಶುಶ್ರೂಷು ಆಗಿರಲಿಲ್ಲ. ಅವರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಕೂತಿದ್ದೆ ಅಷ್ಟೇ.
ಮತ್ತೆ ಅದನ್ನು ಜೀವನದಲ್ಲಿ ಅಳವಡಿಸಿ ತಿರುಗಿ ಅವರಿಗೇನೆ ನೀವು ಹೀಗೆ ಹೇಳಿದ್ದೀರಿ, ಅದನ್ನು ಹೀಗೆ ಜೀವನದಲ್ಲಿ ಅಳವಡಿಸಿದ್ದೇನೆ, ಅದು ಹೀಗುಂಟು ಅಂತ ತಿರುಗಿ ಪುನಃ ನಾವು ಅವರ ಬಳಿಗೆ ಬಂದು ಒಪ್ಪಿಸ್ತೇವಾ? ಹಾಗಾದರೆ ಆದ್ರಿಂದಲೇ ನಾವು ಹೇಳೋದುಂಟು ಕೆಲವು ಸಂದರ್ಭ, ನಾನು ಇಷ್ಟು ಉಪನ್ಯಾಸ ಕೇಳಿದ್ರೂ ಕೂಡ ನನಗೆ ಜೀವನದಲ್ಲಿ ಏನೂ ಆಗಿಲ್ಲ. ಅದಕ್ಕೆ ದೇವರು ಕೇಳಿದ ಅಂತೆ, ಎಷ್ಟು ಕೇಳಿದ್ದಿ ಉಪನ್ಯಾಸ? ಶುಶ್ರೂಷು ಆಗಿ ಕೇಳಿದ್ದೀಯಾ ಅಥವಾ ಕೇಳುಗನಾಗಿ ಕೇಳಿದ್ದೀಯಾ ಅಂತ. ಈ ಹಳ್ಳಿಗಳಲ್ಲಿ ಈಗಲೂ ಉಂಟು, ಪೇಟೆಗಳಲ್ಲಿ ಈಗ ಆಟ ಎಲ್ಲ ಪೇಟೆಗೆ ನುಗ್ಗಿದೆ, ಅದರಿಂದ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಕಾಣುತ್ತೆ. ಹಳ್ಳಿಗಳಲ್ಲಿ ಆಟ ಆಗಬೇಕು ಅಂತಾದರೆ ಸಾಯಂಕಾಲದ ಹೊತ್ತಿಗೆ ಒಂದು ಸುಮಾರು 6-6:30 ಹೊತ್ತಿಗೆ ಒಂದೇ ಸವನೆ ಚೆಂಡೆ ಬಡಿಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹೆಸರೇನು ಗೊತ್ತಾ? ಚೆಂಡೆ ಬಡಿಯುವುದಕ್ಕೆ ಕೇಳಿ ಅಂತಲೇ ಹೆಸರು. ಕೇಳಿ ಬಡಿಯುವುದು ಅಂತಲೇ ಅದಕ್ಕೆ ಹೆಸರು. ಅಂದರೆ ಊರಿನವರ ಹತ್ರ ಬಡಿಯುವುದ ಅಂತ ಕೇಳಿ ಬಡಿಯುವುದು ಅಂತ ಅರ್ಥ ಅಲ್ಲ. ಮತ್ತೆ ಹೀಗೊಂದು ಆಟ ಉಂಟು, ನೀವೆಲ್ಲ ಕೇಳಿ ಅಂತ ಅಷ್ಟೇ ಬಡಿಯುವುದು. ಬರಬೇಕು ಅಂತ ಅದರ ಅಭಿಪ್ರಾಯ ಏನು ಬೇಕಿಲ್ಲ. ಅದು ಬರ್ತಾನೆ, ಎಲ್ಲೂ ಬರಬೇಕು ಅಂತ ಅದರದ್ದೇನು ಅಭಿಪ್ರಾಯ ಇಲ್ಲ. ಬರಬೇಕು ಅಂತಿದ್ದವರು ಬರ್ತಾರೆ ಅಷ್ಟೇ, ಕೇಳ್ತಾರೆ, ಬಿಡ್ತಾರೆ, ಹೋಗಿ ಬಿಡ್ತಾರೆ. ಹಾಗಾದ್ರೆ ಏನು? ಶ್ರೋತುಂ ಇಚ್ಛಾ, ಕೇಳಬೇಕು, ಕೇಳಿದ್ದನ್ನು ಅಳವಡಿಸಿಕೊಡಬೇಕು. ಹಾಗಾದರೆ ನಾವೆಲ್ಲ ಈ ದಿವಸ ಭಗವಂತನ ವಿಷಯದ ಬಗ್ಗೆ ನಾವು ಶ್ರೋತೃಗಳು ಅಂದರೆ ಏನರ್ಥ? ಅವ ಏನು ಹೇಳ್ತಾನೆ ಅದನ್ನು ಕೇಳಿಸಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತಿರುಗಿ ಅವನಿಗೆ ಒಪ್ಪಿಸಿದೆವ, ಆವಾಗ ನಾವು ನಿಜವಾಗಿ ಕೂಡ ಶ್ರೋತೃಗಳು ಅಂತಾದೆವು. ಯಾಕೆಂದರೆ ವಾದಿರಾಜ ಶ್ರೀಪಾದರೆ ಆ ಶ್ರವಣ ಶಬ್ದದ ಅರ್ಥವನ್ನು ಮುಂದಿನ ಶ್ಲೋಕದಲ್ಲಿ ಬಿಡಿಸ್ತಾರೆ. ಶ್ರವಣ ಅಂದರೆ ಏನು? ಬರೇ ಕೇಳಿಸಿಕೊಳ್ಳುವುದು ಅಂತ ಇಷ್ಟೇ ಅಲ್ಲ, ಆದರೆ ಅದರಲ್ಲಿ ಕೂಡ ಆರಂಭದ ಹಂತ ಸಾಕು, ಕೇಳಿಸಿಕೊಳ್ಳುವುದು ಅಂತಲೇ ಸಾಕು. ಆದ್ದರಿಂದಲೇ ನೋಡಿ, ಕೇಳುವುದಕ್ಕೇನೆ ತುಂಬ ಪ್ರಾಶಸ್ತ್ಯ ಅಲ್ವೋ? ಕಣ್ಣು ನೋಡಲಿಕ್ಕೆ, ಕೈ ಮುಟ್ಟಲಿಕ್ಕೆ, ಮೂಗು ಆಘ್ರಾಣನೆ ಮಾಡಲಿಕ್ಕೆ, ಎಲ್ಲ ಇಂದ್ರಿಯಗಳನ್ನು ನೋಡಿಕೊಳ್ಳಿ, ಕಿವಿಯನ್ನು ನೋಡಿಕೊಳ್ಳಿ. ಕೇಳುವುದು ಯಾವುದರಿಂದ? ಇದರಿಂದಲ? ತಡಪೆ ಅಂತೆ ಉಂಟಲ್ಲ, ಇದ ಕೇಳಲಿಕ್ಕಿದ್ದ ಸಾಧನ ಇದ ಅಲ್ಲ, ಕೇಳಲಿಕ್ಕಿರುವ ಸಾಧನ ಒಳಗಿನಿಂದ ಉಂಟು. ಹಾಗಾದರೆ ಇದು ಯಾಕೆ ಅಂತ, ಇದೊಂದು ಚರ್ಮ ಯಾಕೆ ಅಂತ ಪ್ರಶ್ನೆ. ನಮಗೆ ಯಾರಿಗಾದರೂ ಬಂದಿದೆ ಈ ಪ್ರಶ್ನೆ? ಮಕ್ಕಳ ಹತ್ರ ಕೇಳಿದರೆ ಅಧ್ಯಾಪಕ ಕಿವಿ ಹಿಂಡಲಿಕ್ಕೆ ಅಂತಂದರು. ದೊಡ್ಡವರ ಹತ್ರ ಕೇಳಿಬಿಟ್ರೆ ಇದು ಸಿಕ್ಕಿಸಲಿಕ್ಕೆ ಅಂತಂದರು. ಹಾಗಾದರೆ ಇದರ ಅಗತ್ಯ ಇಲ್ಲದವನಿಗೆ, ತಪ್ಪು ಮಾಡದವನಿಗೆ ಇದು ಯಾಕೆ ಅಂತ ಪ್ರಶ್ನೆ ಹಾಗೆಯೇ ಉಳಿಯಿತು, ಅದಕ್ಕೆ ಉತ್ತರ ಇಲ್ಲ. ಯಾಕೆ? ಇದರ ಉದ್ದೇಶ ಏನಿಟ್ಟದ್ದು? ಇಂದ್ರಿಯ ಒಳಗೆ. ಈಗ ಇಂದ್ರಿಯ ಇದರಲ್ಲೇ ಇದ್ದದ್ದೇ ಆಗಿದ್ದರೆ ಆವಾಗ ಬೇಕು ಇದು, ಆದರೆ ಇಂದ್ರಿಯ ಇದರಲ್ಲಿಲ್ಲಲ್ಲ. ಒಂದು ವೇಳೆ ಇಂದ್ರಿಯ ಈ ಚರ್ಮದಲ್ಲಿ ಇರುವುದಾಗಿದ್ದರೆ ಈ ಚರ್ಮಕ್ಕೆ ಕೈ ಹಿಡಿದಾಗ ನಮಗೆ ಕೇಳಿಸಬಾರ್ದಿತ್ತು. ಆದರೆ ಯಾವಾಗ ಕೇಳಿಸದಿರುವುದು? ಚರ್ಮಕ್ಕೆ ಕೈ ಹಿಡಿದಾಗ ಕೇಳಿಸದಿರುವುದಲ್ಲ, ಈ ರಂಧ್ರಕ್ಕೆ ಕೈ ಹಿಡಿದಾಗ ಕೇಳಿಸದು. ಹಾಗಾದರೆ ಇಂದ್ರಿಯ ರಂಧ್ರದ ಒಳಗುಂಟು. ಹಾಗಾದರೆ ಚರ್ಮ ಯಾಕೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಟ್ಟರು. ನಾನು ಏನು ಹೇಳ್ತೇನೆ ಅಥವಾ ನೀವು ಏನು ಹೇಳ್ತೀರಾ ಅದನ್ನು ಪೂರಾ ಒಳಗೆ ಸಾಗಿಸಬೇಕಾಗಿದೆ, ಅದಕ್ಕೊಂದು ತಡೆಗೋಡೆ ಅಷ್ಟೇ. ಯಾಕೆ? ಇಂದ್ರಿಯ ಇರುವುದು ಇಲ್ಲಿ, ಹೇಳಿದ್ದನ್ನೆಲ್ಲ ಒಳಗೆ ತುಂಬಿಸಬೇಕು, ತುಂಬಿಸ್ಲಿಕ್ಕೊಂದು ತಡೆಗೋಡೆ ಬೇಕಲ್ಲ, ಆ ತಡೆಗೋಡೆ ಇದು. 2 ಚರ್ಮಗಳು ಅದು ತಡೆಗೋಡೆಯಾಗಿ ಉಂಟು. ಆದ್ರಿಂದಲೇ ನೋಡಿ, ಇನ್ನೂ ಸ್ವಲ್ಪ ಕೂಲಂಕಷವಾಗಿ ವಿಮರ್ಶೆ ಮಾಡಿ, ತಡೆಗೋಡೆ ಸ್ವಲ್ಪ ಮುಂದೆ ಬಾಗಿ ಉಂಟಾ? ಸ್ವಲ್ಪ ಹಿಂದೆ ಬಾಗಿ ಇಲ್ಲಲ್ಲ, ನಮ್ಮ ಎಂಥದ್ದು ತಲೆಗೆ ತಾಗಿಕೊಂಡಿಲ್ಲಲ್ಲ, ಸ್ವಲ್ಪ ಮುಂದೆ ಬಾಗಿ ಉಂಟಲ್ಲ. ಯಾಕೆ? ಮತ್ತೇನಿಲ್ಲ, ನಾನು ಹೇಳಿದ ವಿಷಯ ನಿಮಗೆ, ನೀವು ಹೇಳುವ ವಿಷಯ ನನಗೆ ಪೂರಾ ಹಿಂದೆ ಹೋಗಬಾರ್ದು, ಮತ್ತೆ ಸ್ವಲ್ಪ ಇದು ತಡೆದು, ಈ ಚರ್ಮ ತಡೆದು ಅದನ್ನು ಒಳಗೆ ಕಳಿಸಿಕೊಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಬಾಗಿದ 2 ಚರ್ಮಗಳನ್ನು ದೇವರು ಇಲ್ಲಿಟ್ಟ. ನೀನು ಮೊದಲು ಕೇಳಲಿಕ್ಕೆ ಕಲಿ ಅಂತಂದ. ಆದ್ರಿಂದಲೇ ನಾನೇನಾದರೂ ನಿಮಗೆ ಹೇಳ್ತಾ ಇದ್ದರೆ, ವಿಷಯ ಹೇಳ್ತಾ ಇದ್ದರೆ, ನಿಮಗೆ ಅದು ಸರಿಯಾಗಿ ಕೇಳಲಿಲ್ಲ ಅಂದರೆ ನೀವು ಏನು ಮಾಡ್ತೀರಿ ಗೊತ್ತಾ? ನಮ್ಮಲ್ಲಿ ಕಾರ್ಯಕ್ರಮ ಹೇಗೆ ಬಂತು ಗೊತ್ತೋ? ಅಂದರೆ ಹೀಗೆ ಹಿಡಿತೇವಾ? ಏನರ್ಥ ಇದರದ್ದು? ನೀನು ಹೇಳಿದ್ದನ್ನು ಒಳಗೆ ಕಳಿಸಲಿಕ್ಕೆ ಇದೊಂದು ಚಿಕ್ಕ ಚರ್ಮ ಸಾಕಾಗಲಿಲ್ಲ, ಸ್ವಲ್ಪ ಹೆಚ್ಚಿನದ್ದು ಹಿಂದೆನೇ ಹೋಗಿದೆ, ಆದ್ದರಿಂದ ಸ್ವಲ್ಪ ದೊಡ್ಡ ಚರ್ಮ, ಅದಕ್ಕೋಸ್ಕರ ಹೀಗೆ ಹಿಡಿದು ಏನು ಹೇಳಿದ್ದು ಇನ್ನೊಮ್ಮೆ ಹೇಳಿ. ಆ ಇನ್ನೊಮ್ಮೆ ಹೇಳಿ ಅನ್ನೋದ್ರಲ್ಲಿ ಧಾಟಿಯಲ್ಲಿ ವ್ಯತ್ಯಾಸ ಉಂಟು ಮಾತ್ರ, ಗ್ರಹಚಾರ. ಹಾಗಾದರೆ
ಏನರ್ಥ? ದೇವರೊಂದು ಕೊಟ್ಟಿರತಕ್ಕಂಥ 2 ಚರ್ಮ, ಮುಂದೆ ಬಾಗಿಕೊಂಡಿರತಕ್ಕಂಥ ಚರ್ಮ ಎಷ್ಟು ದೊಡ್ಡದಾಯಿತೋ ಅಷ್ಟು ಒಳ್ಳೆಯದಲ್ವೋ? ಈ ಚರ್ಮ ಎಷ್ಟು ದೊಡ್ಡದಾಯಿತೋ ಅಷ್ಟು ಒಳ್ಳೆಯದು ತಾನೆ. ಅದಕ್ಕೋಸ್ಕರನೇ ಈ ದಿವಸ ಎಲ್ಲರೂ ಕೂಡ ಗಣಪತಿಯನ್ನು ಚೆನ್ನಾಗಿ ಆರಾಧನೆ ಮಾಡೋದು. ಯಾಕೆ ಗೊತ್ತೋ? ನಾವು ಏನು ಹೇಳಿದ್ರೂ ಕೂಡ ಅದನ್ನು ಒಳಗೆ ಪೂರಾ ತೆಗೆದುಕೊಳ್ತಾನೆ. ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ಮತ್ತೇನು, ನಾವು ಅವನಿಗೆ ಹೇಳುವಾಗ ಒಳ್ಳೆಯದು ಕೆಟ್ಟದ್ದು ಬೇಡದ್ದು ಬೇಕಾದ್ದು ಎಲ್ಲ ಹೇಳ್ತೇವೆ. ಬಂತು ನಾಡ್ದು ಗಣಪತಿ ಚೌತಿ, ಪಾಪ ಅವನಿಗೆ ಆಗದ್ದು ಆಗತಕ್ಕದ್ದು ಎಲ್ಲವನ್ನೂ ಅವ ಅನಿವಾರ್ಯ ಅಂತ ಕೇಳಲೇಬೇಕಾಗುತ್ತೆ. ಅದಕ್ಕೆ ದೇವರು ಏನು ಮಾಡಿದ್ದಂತೆ ಗೊತ್ತಾ? ನೋಡು, ಮುಂದಿನ ಕಲಿಯುಗದಲ್ಲಿ ನಿನ್ನ ಅವಸ್ಥೆ ಹೀಗೀಗೀಗೀಗೆ ಆಗಲಿಕ್ಕುಂಟು. ಅದಕ್ಕೋಸ್ಕರ ನಿನಗೊಂದು ದೊಡ್ಡ 2 ಕಿವಿ ಕೊಡ್ತೇನೆ. ಅದರಲ್ಲಿ ವಿಷಯಗಳೆಲ್ಲ ಬರುತ್ತೆ ನಿನ್ನ ಕಿವಿಗೆ. ಈ ಗೆರಸೆಯಲ್ಲಿ ನಾವು ಅಂಗಡಿಯಿಂದ ಅಕ್ಕಿ ತಂದು ಗೆರಸೆಯಲ್ಲಿ ಹಾಕ್ತೇವೆ. ಅದರಲ್ಲಿ ಅರ್ಧ ಅಕ್ಕಿ ಅರ್ಧ ಕಲ್ಲು. ಯಾವುದನ್ನು ಹೆಕ್ಕೋದು ಅಂತ ಕೇಳಿದ. ನಾನಂದೆ ಯಾವುದು ಕಮ್ಮಿ ಉಂಟು ಅದನ್ನು ಹೆಕ್ಕು ಅಂದೆ. ಅವ ಅಕ್ಕಿಯನ್ನೇ ಹೆಕ್ಕಲಿಕ್ಕೆ ಶುರು ಮಾಡಿದ. ಹಾಗಾದರೆ ಅಂಗಡಿಯಿಂದ ತಂದು ಗೆರಸೆಯಲ್ಲಿ ಹಾಕಿ ನಾವು ಗೇರ್ತೇವ. ಗೇರಿದಾಗ ಬೇಡದ್ದನ್ನು ಹೊರ ಹಾಕಿ, ಹಾಗಾದರೆ ಬೇಡದ್ದನ್ನು ಹೊರ ಹಾಕಬೇಕಾದ್ರೆ ಗೇರ್ಬೇಕಲ್ಲ. ಅದೇ ರೀತಿಯಲ್ಲಿ ದೊಡ್ಡ ಕಿವಿಗಳು ದೊಡ್ಡದಾದಂತೆ ವಿಷಯಗಳು ಬೇಕದ್ದು ಬೇಡದ್ದು ಎಲ್ಲ ಕಿವಿಗಳು ಹೋದ್ಮೇಲೆ ಗಣಪತಿ ಯಾವಾಗಲೂ ಕೂಡ ಹೀಗೆ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಗೇರುವುದು. ಗೇರುವುದು ಅಂತಂದರೆ ತುಳಿನಲ್ಲಿ ಪೊಡೆ ಪುಣ ಉಂಟ ನಮ್ಮಲ್ಲಿ. ಹಾಗಾದರೆ ಗಣಪತಿಯ ಕಿವಿಗಳನ್ನು ಹಾಗೆ ಅನುಸಂಧಾನ ಮಾಡೋಣ. ದೊಡ್ಡ ಈಗ ಸದ್ಯಕ್ಕಂದು ನಮಗೊಂದು ದೇವರು ಕಿವಿ ಕೊಟ್ಟಾಗಿದೆ. ಈ ಕೊಟ್ಟ ಕಿವಿಗಳಲ್ಲಿಯೂ ಕೂಡ ಬೇಕಾದ್ದೋ ಬೇಡಾದ್ದೋ ಕಿವಿಯೊಳಗೆ ಹೋದಾಗ ನಾವು 2 ಕಿವಿಗಳನ್ನು ತನ್ನಷ್ಟಕ್ಕೆ ಹೋಗದಿದ್ದರೂ ನಾವಾದರೂ ಅದನ್ನು ಕೈಯಿಂದ ಹಾಗೆ ಹೀಗೆ ಮಾಡಿಕೊಂಡು ಬೇಕಾದ್ದನ್ನು ಇಟ್ಟುಕೊಳ್ಳೋಣ, ಬೇಡಾದ್ದನ್ನು ಹೊರ ಹಾಕೋಣ. ನಾವು ಶ್ರವಣಾಧಿಕಾರಿಗಳು ನಿಜವಾಗಿ ಆಗೋಣ. ಹಾಗಾದರೆ ಶ್ರವಣ, ಶ್ರೋತೃ, ಶುಶ್ರೂಷ ಯಾವಾಗಲೂ ಕೂಡ ಯಜಮಾನನ ಯಾರನ್ನು ಶುಶ್ರೂಷು ಅಂತ ಸಂಸ್ಕೃತ ಶಬ್ದ. ಯಾರನ್ನು ಕರೀತೇವೆ? ಸೇವಕನನ್ನು ಶುಶ್ರೂಷು ಅಂತ ಕರೀತೇವಲ್ಲ. ಯಾಕೆ ಸೇವಕನಿಗೆ ಶುಶ್ರೂಷು ಅಂತ ಹೆಸರು? ಒಂದು, ಯಜಮಾನ ಏನು ಹೇಳ್ತಾನೋ ಅದನ್ನು ಕೇಳಿಕೊಂಡಿರಬೇಕು. ಆಮೇಲೆ ಸದಾಕಾಲ ಇವ ಯಜಮಾನನಿಗೆ ಏನು ಬೇಕು, ಏನಾಗಬೇಕು ನನ್ನಿಂದ ಅಂತ ಇವ ಕೇಳ್ತಾ ಇರಬೇಕು. ಅಂಥವನನ್ನು ಶುಶ್ರೂಷು ಅಂತ ಕರೆದ್ರು. ನಾವು ದೇವರಲ್ಲಿ ನನ್ನಿಂದ ನಿನಗೆ ಏನು ಬೇಕು ಅಂತ ದೇವರಲ್ಲಿ ಕೇಳಬೇಕು. ದೇವರು ನಮಗೆ ಏನೋ ಹೇಳ್ತಾನೆ ಅಂತ ಅದನ್ನು ನಾವು ಕೇಳಬೇಕು. ಏನು ಕೇಳಬೇಕು ಗೊತ್ತಾ? ದೇವರ ಬಾಯಿಯಿಂದ ನಾವು ಏನು ಕೇಳಬೇಕು? ನಮ್ಮ ಬಾಯಿಯಿಂದ ದೇವರಲ್ಲಿ ಕೇಳೋದಲ್ಲ, ದೇವರ ಬಾಯಿಯಿಂದ ನಾವು ಕೇಳಿಸಿಕೊಳ್ಬೇಕು. ಅವನು ಶುಶ್ರೂಷು, ಅವನು ಶ್ರವಣ ಮಾಡ್ತಾನೆ, ಅವ ಶ್ರೋತೃ. ದೇವರ ಬಾಯಿಯಿಂದ ಕೇಳಬೇಕಂತೆ. ದೇವರ ಬಾಯಿಯಿಂದ ಏನು ಕೇಳಬೇಕು? ಯಾವ ಶಬ್ದಗಳನ್ನು ಕೇಳಬೇಕು ದೇವರ ಬಾಯಿಯಿಂದ ಅಂದರೆ ಅದಕ್ಕಂತಾರೆ ಅಂಗೀಕಾರ ಗಿರಾಂ ಶ್ರುತೌ ಅಂತ. ಅದು ಮುಂದೆ ರಾಮಾರ್ಚಕರನ್ನು ಹೇಳುವ ಪ್ರಸಂಗದಲ್ಲಿ ಬರುತ್ತೆ. ನಾನು ಈಗಲೇ ಯಾಕೆ ಹೇಳ್ತೇನೆ ಅಂತಂದರೆ, ಶ್ರವಣ ಅಂದರೆ ಹೇಗಿರುತ್ತೆ? ಕೇಳೋದು, ಕಿವಿಯಿಂದ ಕೇಳೋದು. ಏನನ್ನು ಕೇಳೋದು? ಅವ ಏನು ಹೇಳ್ತಾನೋ ಅದನ್ನು ಕಿವಿಯಿಂದ ಕೇಳೋದು. ಅವ ಏನು ಹೇಳಬೇಕು ಅದನ್ನು ವಾದಿರಾಜರಂತಾರೆ ಅಂಗೀಕಾರ ಗಿರಾಂ ಶ್ರುತೌ. ಅಂಗೀಕಾರದ ಮಾತು. ಏನು ಅಂಗೀಕಾರದ ಮಾತು? ದೇವರ ಶ್ರೋತ್ರಗಳ ನಾವು ದೇವರ ಶುಶ್ರೂಷುಗಳ. ಹಾಗಾದರೆ ದೇವರು ಬಾಯಿಯಿಂದ ಹೇಳುವ ಮಾತನ್ನು ನಾವು ಕೇಳಬೇಕು. ಅವನ ಬಾಯಿಂದ ಎಂತಹ ಮಾತು ಬರಬೇಕು? ಅಂಗೀಕಾರ ಗಿ, ಅಂಗೀಕಾರದ ಮಾತು. ಅಂದರೆ ಅಂಗೀಕಾರದ ಮಾತು ಅಂದರೆ ದೇವರು ತನ್ನ ಬಾಯಿಯಲ್ಲಿ ಹೇಳಬೇಕಂತೆ ನಮ್ಮನ್ನು ಕುರಿತು, ನಿನ್ನನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ದೇವರು ಅವನ ಬಾಯಿಂದ ಹೇಳಬೇಕು. ಅದನ್ನು ನಾವು ಕೇಳಿಸಿಕೊಂಡಾಗ ನಾವು ಶ್ರೋತೃಗಳು. ಶ್ರೋತೃಗಳು ಅಂತಂದರೆ ಹಾಗರ್ಥ. ಎಲ್ಲ ಶಬ್ದಗಳನ್ನು ಕೇಳಿಸಿಕೊಳ್ಳುವವನನ್ನು ಶ್ರೋತೃ ಅಂತ ಕರೆಯುವುದಲ್ಲ. ವಾದಿರಾಜರು ಅದಕ್ಕೋಸ್ಕರನೇ ಆ ಶಬ್ದಗಳ ನಿಷ್ಕರ್ಷ ಮಾಡ್ತಾರೆ. ಇಂತಹ ಶಬ್ದವನ್ನು ಕೇಳಿಸಿಕೊಳ್ಳುವವ ಶ್ರೋತೃ. ನಾವು ದೇವರ ಬಗ್ಗೆ ಶ್ರೋತೃಗಳು. ದೇವರ ಬಗ್ಗೆ ನಾವು ಒಂದು ಪೂಜೆಗೆ ತೊಡಗಿದವರು, ದೇವರ ಒಂದು ಆರಾಧನೆಗೆ ತೊಡಗಿದವರು. ಏನು ಆರಾಧನೆ? ಶ್ರವಣಾರಾಧನೆ. ಈಗ ಬಂತು. ಯಾವ ಆರಾಧನೆ? ಶ್ರವಣಾರಾಧನೆಗೆ ತೊಡಗಿದವರು. ಏನು ಶ್ರವಣಾರಾಧನೆ? ಕೇಳಿಸಿಕೊಳ್ಳುವಿಕೆ. ಏನನ್ನು ಕೇಳಿಸುವುದು? ಮಾತನ್ನು. ಯಾರ ಮಾತನ್ನು? ಅವನ ಬಾಯಿಂದ ಬಂದ ಮಾತನ್ನು. ಅವನಂದರೆ ಯಾರು? ಯಾರ ಶುಶ್ರೂಷುಗಳು ನಾವು, ಅವನ ಬಾಯಿಂದ. ಯಾರ ಶ್ರೋತೃಗಳು ನಾವು?
ಯಾರ ಶುಶ್ರೂಷೆಗಳು? ದೇವರದ್ದು. ಹಾಗಾದರೆ ದೇವರ ಬಾಯಿಯಿಂದ ಬಂದ ಮಾತನ್ನು ನಾವು ಕೇಳಿಸಿಕೊಳ್ಳುವವರಾದರೆ ನಾವು ಶ್ರೋತೃಗಳು ಅಂತಾದೆವು, ನಾವು ಶ್ರವಣ ಮಾಡುವವರು ಅಂತಾದೆವು. ಅವನ ಬಾಯಿಯಿಂದ ಎಂತಹ ಮಾತು ಬರಬೇಕು ಅಂದರೆ, ಅವ ದೇವರು ನಮ್ಮಂತ್ರ ಹೇಳಬೇಕಂತೆ, ಎಲ್ಲೋ ಭಕ್ತ, ನಿನ್ನನ್ನು ನಾನು ಅಂಗೀಕಾರ ಮಾಡಿದ್ದೇನೆ ಎನ್ನುವ ಮಾತು ಅವನ ಬಾಯಿಂದ ಬರಬೇಕು. ಆ ಮಾತನ್ನು ನಾವು ಕೇಳಬೇಕು, ಆವಾಗ ನಾವು ಶ್ರೋತೃಗಳು. ಅದಕ್ಕಂದ್ರಂತೆ ಇದಕ್ಕೇನು ಮಹಾ, ದೇವ್ರ ಹತ್ರ ಹೇಳಿದರೆ ಸರಿ. ನೋಡು, ನಾನು ದೇವಸ್ಥಾನಕ್ಕೆ ಬರ್ತೇನೆ, ಆವಾಗ ನೀನು ಇಷ್ಟು ಹೇಳಬೇಕು. ನಮ್ಮಲ್ಲಿ ಕೆಲವು ಹೇಳಿಕೊಡುವ ಮಾತುಂಟಲ್ಲ, ಅವರು ಬರ್ತಾರೆ, ನೀನು ಇಷ್ಟು ಕೇಳೋರ ಹತ್ರ. ನಮಗೆ ಕೇಳಲಿಕ್ಕಾಗುತ್ತಾ? ಮನೆಗೆ ಯಾರಾದರೂ ದೊಡ್ಡವರು ಬಂದಾಗ ಯಾವಾಗ ಹೋಗ್ತೀರಿ ಅಂತ. ಮತ್ತು ಮಕ್ಕಳ ಹತ್ರ ಮೊದಲೇ ಹೇಳಿಟ್ಟಿರ್ತೇವೆ, ಅವರು ಬರ್ತಾರೆ, ಸ್ವಲ್ಪ ಜೋರಿದ್ದಾರೆ ಅವರು, ನನಗೆ ಕೇಳಲಿಕ್ಕಾಗೋದಿಲ್ಲ ಯಾವಾಗ ಹೋಗ್ತೀರಿ ಅಂತ, ನೀನು ಕೇಳಿಬಿಡು ಯಾವಾಗ. ನಾವು ನಮ್ಮ ಮಗನ ಹತ್ರ, ನಮ್ಮ ಅಪ್ಪ ಕಾಯಿಲೆಯಲ್ಲಿ ಬಿದ್ದಿದ್ರೆ ಮಗನ ಹತ್ರ ನಾವೇ ಹೇಳೋದಿಲ್ವ, ಅಜ್ಜನ ಹತ್ರ ಹೋಗಿ ಕೇಳು ಯಾವಾಗ ಸಾಯ್ತೀರಿ ಅಂತ ಕೇಳು ಅಂತ. ನಾವೇ ಹೇಳಿ ಕಳಿಸುವುದಿಲ್ವೋ? ಒಮ್ಮೊಮ್ಮೆ ಅವ ತುಂಬ ಜೋರಿನವ ಅಂತಾದರೆ ನಾವೇ ಹೇಳಿ ಕಳಿಸುವುದಿಲ್ವೋ? ಹಾಗಾದರೆ ಅದೇ ರೀತಿಯಲ್ಲಿ ದೇವರ ಹತ್ರ ಮೊದಲೇ ಹೇಳಿಟ್ಟಿರುವುದ ನಾವು, ನಿನ್ನನ್ನು ನಾನು ಅಂಗೀಕಾರ ಮಾಡಿದ್ದೇನೆ ಅಂತ ಹೇಳೋ ದೇವರೇ ಅಂತ ಅವನ ಹತ್ರ ಮೊದಲೇ ಹೇಳೋದು ಅಲ್ಲ, ಅವನಾಗಿ ಹೇಳಬೇಕು. ನಿನ್ನನ್ನು ನಾನು ಯಮೈವೇಶ ವೃಣುತೆ ತೇನ ಲಭ್ಯ, ಅವನು ತಾನಾಗಿ ಹೇಳಬೇಕು. ನಿನ್ನನ್ನು ನಾನು ಅಂಗೀಕಾರ ಮಾಡಿದ್ದೇನೆ ಅಂತ ಅವನ ಬಾಯಿಂದ ತಾನಾಗಿ ಬರಬೇಕಾದ್ರೆ ನಾವು ಏನು ಮಾಡಬೇಕೋ ಅವನನ್ನು ಶ್ರೋತೃ ಅಂತ ಕರೆದ್ರು ಒಟ್ಟಿಗೆ ಅಷ್ಟೇ. ಅವನಾಗಿ ನುಡಿಬೇಕು, ನಮ್ಮ ಬಲಾತ್ಕಾರದಿಂದ ನುಡಿಯುವುದಲ್ಲ, ನಾವು ಹೇಳಿ ಅವ ಹೇಳುವುದಲ್ಲ, ಅವನಾಗಿ ಹೇಳಬೇಕು. ಅವನ ಬಾಯಿಂದ ಅಂತಹ ಮಾತು ಬರಬೇಕಾದ್ರೆ ನಾವು ಏನು ಮಾಡಬೇಕು ಅಂಥವರನ್ನು ಶ್ರೋತೃ ಅಂತ ಕರೆದ್ರು. ಅದೇನು ಅವನ ಬಾಯಿಂದ ಅಂತಹ ಮಾತೇ ಬರಬೇಕು ಅಂತ ಅವನನ್ನೇ ಶ್ರೋತೃ ಅಂತ ಕರೆಯುವುದು? ಹೌದು, ಅದನ್ನು ವಾದಿರಾಜರು ಮುಂದಿನದರಲ್ಲಿ ಹೇಳ್ತಾರೆ. ಆ ರಾಮಾರ್ಚಕ ಅಂತುಂಟಲ್ಲ, ಅಲ್ಲಿದ್ದು ಒಂಚೂರು ಹೇಳ್ತೇನೆ. ಅಲ್ಲಿಯೂ ಕೂಡ ಶ್ರವಣದಿ ರಾಮಾರ್ಚಕರು. ರಾಮ ಅಂದರೆ ಯಾರಿಗೆ ಗೊತ್ತಾ? ಯಾರಿಗೆ ಹೆಸರು ಗೊತ್ತಾ? ಒಂದು ರಾಮ ಅಂದರೆ ದಶರಥನ ಮಗನಾಗಿ ಕಾಣಿಸಿಕೊಂಡ ರಾಮಚಂದ್ರ ದೇವರನ್ನು ರಾಮ ಅಂತ ಒಂದುಂಟಲ್ಲ, ಇನ್ನೊಂದು ರಾಮ ಅಂತಂದರೆ ಹೆಣ್ಮಕ್ಕಳಿಗೆ ರಾಮ ಅಂತ ಹೆಸರು. ಯಾಕೆ? ಗಂಡಂದಿರನ್ನು ರಮಯಂತಿ ಇತಿ ರಾಮ, ಕೈ ಹಿಡಿದಂತಹ ಪತಿಯಂದಿರಿಗೆ ನೆಮ್ಮದಿ ಕೊಡುವವರಂತೆ, ಆದ್ದರಿಂದ ಹೆಣ್ಮಕ್ಕಳನ್ನು ರಾಮ ಅಂತ ಕರೆದ್ರು. ಹಾಗಾದರೆ ಈಗ ಬನ್ನಿ, ರಾಮಾರ್ಚಕ ಅಂದರೆ ಏನರ್ಥ ಬಂತು ಅಂತ. ರಾಮ ಅಂದರೆ ಹೆಂಡತಿಯ ಹೆಸರು. ಕೇಚಿತ್ ರಾಮಾರ್ಚಕ, ಕೆಲವರು ಕೃಷ್ಣಾರ್ಚಕರು ಮತ್ತೆ ಕೆಲವರು ರಾಮಾರ್ಚಕರು. ಮೇಲಿನ ಶಬ್ದ ಚೆನ್ನಾಗಿ ಉಂಟಲ್ಲ, ಅಲ್ಲಿ ಕೆಲವರು ನಮ್ಮಲ್ಲಿ ಈಗಲೂ ಉತ್ತರ ಭಾರತದಲ್ಲಿ ಈಗಲೂ ಉಂಟಂತೆ. ಯಾರಾದರೂ ಒಬ್ಬ ರಾಧೇಶ್ಯಾಮ್ ತಂದಂತೆ, ಮತ್ತೊಬ್ಬ ಸೀತಾರಾಮ್ ತಂದಂತೆ. ಅದೊಂದು ಎರಡು ಗುಂಪು ಈಗಲೂ ಉತ್ತರ ಭಾರತದಲ್ಲಿ ಉಂಟು. ರಾಧೇಶ್ಯಾಮ್ ಸೀತಾರಾಮ್ ಅಂತ ಎರಡು ಗುಂಪು ಉಂಟು. ಇವ ರಾಮಾರ್ಚಕ, ಅವ ಕೃಷ್ಣಾರ್ಚಕ. ಇದು ಉತ್ತರ ಭಾರತದಲ್ಲಿ. ಎಲ್ಲ ಕಡೆ ಏನಿರುತ್ತೆ? ರಾಮಾರ್ಚಕರು ಇದ್ದೇ ಇರ್ತಾರೆ. ರಾಮ ಅಂದರೆ ಪತ್ನಿ ಅಂತರ್ಥ, ಅವಳ ಅರ್ಚಕರು ಅಂತ. ಅಂದರೆ ಅವಳ ಅರ್ಚಕರು ಅಂತಂದರೆ ಮೊದಲಿನ ಅರ್ಚನೆಯ ಕ್ರಮ ಏನು? ಶ್ರವಣ. ನವವಿಧ ಭಕ್ತಿಗಳಲ್ಲಿ ಮೊದಲನೇದ್ದೇ ಭಕ್ತಿಯ ಹೆಸರೇನು? ಶ್ರವಣ. ಏನು ಶ್ರವಣ? ಮತ್ತೇನಿಲ್ಲ, ಅಂಗೀಕಾರ ಗಿರಾಮ್. ವಾದಿರಾಜರೊಂದು ಅವರದ್ದೇ ಒಂದು ಶೈಲಿ, ಇದನ್ನು ವರ್ಣನೆ ಮಾಡಲಿಕ್ಕೆ ಅವರೇ ಸರಿ. ಅದರಿಂದ ಅವರನ್ನು ಚತುರ್ಮುಖ ಅಂತ ಕರೆಯುತ್ತಾನೆ, ಚತುರ್ಮುಖ ಅಂತ ಕರೆಯುತ್ತಾನೆ. ಒಳ್ಳೆಯ ಪಳಗಿಸಿಕೊಂಡಂಥ ಮುಖ ಇದ್ದಾರಲ್ವೋ. ನಾನಿದನ್ನು ಮೊನ್ನೆ ಒಂಚೂರು ಸೂಚನೆ ಮಾಡಿಬಿಟ್ಟಿದ್ದೆ ಅಲ್ವೋ. ಏನೋ ಇವ ಮನೆಯಲ್ಲಿ ರಂಪಾಟ ಮಾಡಿದ, ಕಚೇರಿಯಿಂದ ಬಂದವ. ಕಚೇರಿಯಲ್ಲಿ ಮೇಲಧಿಕಾರಿ ಮೇಲೆ ಇದ್ದಂತಹ ಕೋಪ, ಅದನ್ನು ಅವನ ಮೇಲೆ ತೆಗಿಲಿಕ್ಕೆ ಬರುತ್ತಾ, ಆ ಕೋಪ ಹಿಡ್ಕೊಂಡು ಮನೆಗೆ ಬಂದು ರಂಪಾಟ ಶುರು ಮಾಡಿದ. ಅವಳು ಏನು ಮಾಡಿದಳು? ಅಡಿಗೆನೂ ಇಲ್ಲ ಪಡಿಗೆನೂ ಇಲ್ಲ, ಹೋದಳು, ಚಾಪೆ ಹಾಕ್ಕೊಂಡು ಮಲಗಿಬಿಟ್ಟು. ಇವನಿಗೆ ಗ್ರಹಚಾರ ಅಡಿಗೆ ಮಾಡಲಿಕ್ಕೆ ಬರೋಲ್ಲ. ಅವಾಗ ಏನು ಮಾಡಬೇಕಾಗುತ್ತೆ? ಅನಿವಾರ್ಯ ಹೋಗಿ ನಂದು ತಪ್ಪಾಯಿತು, ಆದ್ದರಿಂದ ನಾನೇನಾದರೂ ಬೈದದ್ದಿದ್ರೆ ಬಿಟ್ಟು ಬಿಡು, ನನ್ನನ್ನು ಸ್ವೀಕಾರ ಮಾಡು ಅಂತೀವ ಮೆಲ್ಲ ಕೇಳಬೇಕಾ? ಆವಾಗ ಅವಳು
ಸಿಟ್ಟು ಇಳಿಸಿಕೊಂಡರೆ, ಯಾಕೆ ಅವಳಿಗೆ ಹಸಿವಾಗುತ್ತೆ ಸಹಜ ತಾನೆ, ಅಡಿಗೆ ಮಾಡಲೇಬೇಕಲ್ಲ. ಆವಾಗ ಅವಳು ನಿನ್ನನ್ನು ಅಂಗೀಕಾರ ಮಾಡಿದ್ದೇನೆ ಅಂತ ಅವಳ ಬಾಯಿಂದ ಬರಿಸಬೇಕಾ ಇವನು? ಇದನ್ನು ಏನು ಅಂತ ಕರೆದ್ರು, ಅವಳ ಬಾಯಿಂದ ಬಂದಂತಹ ಮಾತನ್ನು ಇವ ಕೇಳಿಸಿಕೊಳ್ತಾನ? ಹಾಗಾದರೆ ವಾದಿರಾಜ ಶ್ರೀಪಾದರು ಶ್ರವಣ ಶಬ್ದದ ಅರ್ಥವನ್ನು ಲೌಕಿಕವಾಗಿ ಕೊಡುವ ಮೂಲಕ ನಾವು ಇದನ್ನು ಆಧ್ಯಾತ್ಮಿಕಕ್ಕೆ ಹಿಡ್ಕೊಂಡು ಹೋಗಬೇಕು. ದೇವರ ಬಗ್ಗೆ ಶ್ರವಣ ಮಾಡುವುದು ಅಂತಂದರೆ, ದೇವರ ವಿಷಯ ನಾವು ಶ್ರೋತೃಗಳು ಅಂತಂದರೆ, ಲೋಕದಲ್ಲಿ ಗಂಡನಾದವ ಪತಿಯಾದವನು ಪತ್ನಿಯಾದವಳ ಶುಶ್ರೂಷ ಮಾಡ್ತಾನೆ. ಏನರ್ಥ? ಅವಳು ಏನು ಹೇಳ್ತಾಳೆ ಅದನ್ನು ಕೇಳಿಸಿಕೊಳ್ತಾನಲ್ಲ. ಹಾಗಾದರೆ ಶ್ರವಣ ಅಂತಂದರೆ ಹೇಳಿದ್ದನ್ನು ಕೇಳಿಸಿಕೊಳ್ಳುವುದಕ್ಕೆ ಶ್ರವಣ ಅಂತ ಹೆಸರು. ಹೇಳಿದ್ದನ್ನು ಕೇಳಿಸಿಕೊಳ್ಬೇಕಾದ್ರೆ ಅವ ಹೇಳುವಂತೆ ನಾವು ಮಾಡಬೇಕು. ಅದರಿಂದ ಶ್ರವಣ ಅಂತಂದರೆ ಹೇಳಿದ್ದನ್ನು ನಿನ್ನ, ಅದು ಕೂಡ ವಿಶೇಷವಾಗಿ ಏನು, ದೇವರು ನಮಗೆ ಹೇಳಬೇಕು, ನಿನ್ನನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ದೇವರು ಹೇಳಬೇಕು. ಅಂತಹ ಮಾತನ್ನು ನಾವು ಕೇಳಿಸಿಕೊಂಡಾಗ ನಾವು ಶ್ರೋತೃಗಳು ಅಂತ ಆದೆವು. ಈಗ ಹಾಗಾದರೆ ಸದ್ಯಕ್ಕೆ ನಾವೀಗ ಅಂತಹ ಅವಸ್ಥೆಯಲ್ಲಿ ತಲುಪಲಿಲ್ವಾ? ದೇವರು ನಮ್ಮ ಮುಂದೆ ನಿಂತುಕೊಂಡು ನಿನ್ನನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳುವ ಹಂತಕ್ಕೆ ನಾವು ಬರಲಿಲ್ವಾ? ಹಾಗಾದರೆ ಆ ಹಂತಕ್ಕೆ ಹಾಗಾದರೆ ಮತ್ತೆ ಏನು ನಮ್ಮದು ಈಗ ಶ್ರವಣ? ನಮ್ಮದು ಶ್ರವಣ ಕಿವಿ ಅಷ್ಟೇ, ನಮ್ಮದು ಶ್ರವಣ. ನಮ್ಮದು ಯಾವ ಶ್ರವಣ ಗೊತ್ತಾ? 10ರೊಟ್ಟಿಗೆ 11ರಂತೆ ಶ್ರವಣ. ಈಚೆ ಉಪನ್ಯಾಸನೂ ಕೇಳ್ತಾ ಇರ್ತೀರ, ಆಚೆ ಮಗುವನ್ನು ಆಡಿಸ್ತಾ ಇರ್ತೀರ, ಆಚೆ ಮಧ್ಯೆಯಲ್ಲಿ ಮೊಬೈಲ್ ಶಬ್ದ ಮಾಡಿದರೆ ಅದನ್ನು ಕೇಳಿಸಿಕೊಳ್ತಾ ಇರ್ತೀರ, ಪಕ್ಕದವನಿಗೂ ಮೊಬೈಲ್ ಶಬ್ದವನ್ನು ಕೇಳಿಸ್ತೀರಿ, ಉಪನ್ಯಾಸವನ್ನು ಕೇಳಿಸ್ತೀರ ಪುನಃ ಸಾಲದ್ದಕ್ಕೆ. ಇದು ನೀವು ಮಾಡತಕ್ಕಂತಹ ಶ್ರವಣ. ಈ ಶ್ರವಣದಿಂದ ಏನಾಗುತ್ತೆ? ನಮಗೆ ವಿಷಯ ಸಿಕ್ಕಿಲ್ಲ ಅಂತ ಇಷ್ಟೇ ಅಲ್ಲ, ಪಕ್ಕದವನಿಗೂ ವಿಷಯ ಸಿಗಲಿಕ್ಕೆ ಬಿಡಲಿಲ್ಲ. ಆದ್ದರಿಂದ ನಾವು ಕೇಳದೆ ಪಾಪ ಸಂಪಾದನೆ ಮಾಡುವುದು ಒಂದು, ಪಕ್ಕದಲ್ಲಿದ್ದವನಿಗೆ ಪಾಪ ಸಂಪಾದನೆ ಮಾಡಿಸುವುದು ಮತ್ತೊಂದು. ಅದರಿಂದ ರಾಜಾಂಗಣಕ್ಕೆ ಬಂದು ಮಾಡುವುದೇನು ಅಂತಂದರೆ ಪಾಪ ಸಂಪಾದನೆ ಹೊರತು ಪುಣ್ಯ ಸಂಪಾದನೆ ಅಲ್ಲ. ಅದಕ್ಕಂದ್ರು ಹಾಗಾದರೆ ಅಂಥವ್ರು ಬರುವುದೇ ಬೇಡ ಅಂತಂದರು ರಾಜಾಂಗಣಕ್ಕೆ. ನಮ್ಮದೇ ಒಂದು ಸೀಮಿತ ಜನ ಇದೆ, ಸೀಮಿತ ವರ್ಗ ಇದೆ, ನಿಶ್ಚಿಂತೆಯಿಂದ ಚೆನ್ನಾಗಿ ಕೂತ್ಕೊಂಡು ಶ್ರವಣ ಮಾಡ್ತಾರೆ. ಹಾಗಾದರೆ ಶ್ರವಣ ಶಬ್ದದ ಅರ್ಥ ಈ ರೀತಿಯಲ್ಲಿ, ಅಂಗೀಕಾರ ಗಿರಾಂ, ನಿನ್ನನ್ನು ಸ್ವೀಕಾರ ಮಾಡಿದ್ದೇನೆ ಅನ್ನತಕ್ಕಂತಹ ಮಾತನ್ನು ಯಾರು ಹೇಳ್ತಾನೆ ಆ ಮಾತನ್ನು ಕೇಳಿಸಿಕೊಳ್ಳುವವನನ್ನು ಶ್ರೋತೃ ಅಂತ ಕರೆದ್ರು. ತಚ್ಛಾಸ್ತ್ರ ಶ್ರವಣೋತ್ಸವೇನ. ಸದ್ಯ ಈಗ ನಾವು ಆ ಹಂತಕ್ಕೆ ಬಂದಿಲ್ಲ. ಆದ್ದರಿಂದ ನಾವು ಏನು ಮಾಡುವುದು? ದೇವರ ಬಗ್ಗೆ ನಾನು ಹೇಳುವುದು, ನೀವು ಕೇಳಿಸಿಕೊಳ್ಳುವುದು. ಹಾಗಾದರೆ ದ್ವಾರಕೆಯಲ್ಲಿರತಕ್ಕಂತಹ ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ? ಯಾರಾದರೂ ಎಲ್ಲಿಯಾದರೂ ಕೃಷ್ಣನ ಬಗ್ಗೆ ಉಪನ್ಯಾಸ ನಡೀತಾ ಇದ್ದರೆ ಅಲ್ಲಿ ಹೋಗಿ ಕೂತರು. ತತ್ಶಾಸ್ತ್ರ ಶ್ರವಣ ಉತ್ಸವೇನ, ಏನು ಹೇಳ್ತಾರೆ ದೇವರ ಬಗ್ಗೆ ಅದನ್ನು ಕೇಳಿಸಿಕೊಂಡ್ರು. ಇದು ಏನು? ದೇವರ ಬಗ್ಗೆ ಕೇಳಿಸಿಕೊಳ್ಳುವುದೇ ಒಂದು ಭಗವಂತನ ಬಗ್ಗೆ ನಾವು ಮಾಡತಕ್ಕಂತಹ ಪೂಜೆ. ಈ ಪೂಜೆಯ ಹೆಸರೇನು? ಶ್ರವಣ ಪೂಜೆ. ಇದಕ್ಕೆ ಎಲ್ಲರೂ ಅಧಿಕಾರಿಗಳ ಗಂಟಾಮಣಿ ಹಿಡ್ಕೊಂಡು, ಆರತಿ ಹಿಡ್ಕೊಂಡು, ಬತ್ತಿಯಲ್ಲಿಂಟು ಎಣ್ಣೆಯಲ್ಲಿಂಟು ಅಂತ ಹುಡುಕಿಕೊಂಡು ಹೋಗಿ ಮಂತ್ರ ಬಾರದಿದ್ರೆ ಅಯ್ಯೋ ನಾನು ಹೇಗೆ ಪೂಜೆ ಮಾಡಲಿಯಪ್ಪ ಅಂತ ಚಿಂತೆ ಮಾಡತಕ್ಕಂಥ ಮಂದಿಗೆ ಈ ಪೂಜೆ ಸುಲಭ. ಅದೇ ಸುಲಭ ಪೂಜೆಯ ಶ್ರವಣ ಮನಕ್ಕೆ ಆನಂದವೀವುದು ಅಂತ ಮತ್ತೊಂದು ಕಡೆಯಲ್ಲಿ ಅಂದ್ರೆ ತತ್ ಶಾಸ್ತ್ರ ಶ್ರವಣೋತ್ಸವೇನ ಕತಿಚಿತ್. ಕೆಲವರು ಹೀಗೆ ಮಾಡ್ತಾ ಇದ್ರ, ಇನ್ನು ಕೆಲವರು ಕೀರ್ತನೆ. ಏನು ಕೀರ್ತನೆ ಅಂದರೆ? ಹರಿನಾಮ ಸಂಕೀರ್ತನೆ ಅಂತ ಒಂದುಂಟ. ಕೀರ್ತನಕಾರರು, ಕೀರ್ತನ ಕೇಸರಿ, ಕೀರ್ತನ ಕೇಸರಿ ಅಂತ ಇದನ್ನು ಯಾರೋ ಅಂದ. ಸರಿ, ಅದು ಏನೇ ಆಗಲಿ, ಆದರೆ ಕೀರ್ತನ ಕೇಸರಿ. ಕೀರ್ತನೆ ಅಂದರೆ ಏನು? ಕೀರ್ತನೆ ಅಂದರೆ ಏನು ಅಂತಂದರೆ ತಾಳ ತಟ್ಟಿಕೊಂಡು 4 ದೇವರ ಪದ್ಯವನ್ನು ಹಾಡಿದರೆ ಅವರು ಕೀರ್ತನಕಾರರು ಅಂತ ಆದರು ಅಲ್ವೋ. ಶಾಸ್ತ್ರಕಾರರು ಏನಂತಾರೆ ಗೊತ್ತಾ? ಕೀರ್ತನೆ ಅಂದರೆ, ಕೀರ್ತನೆ ಶಬ್ದ ಎಲ್ಲಿಂದ ಬಂತೋ ಗೊತ್ತಾ ನಿಮಗೆ? ಕತ್ತರಿ ಗೊತ್ತಾ? ಅಲ್ಲಿಂದಲೇ ಕೀರ್ತನ ಅಂತ ಬಂದದ್ದು. ಕತ್ತರಿ ಅಂಥೇಳಿ ಕನ್ನಡದಲ್ಲಿ, ಕೀರ್ತನ ಅಂಥೇಳಿ ಸಂಸ್ಕೃತದಲ್ಲಿ, ಕೃಂತನ ಅಂಥೇಳಿ ಸಂಸ್ಕೃತದಲ್ಲಿ, ಕತ್ತರಿ ಅಂಥೇಳಿ ಕನ್ನಡದಲ್ಲಿ. ಕತ್ತರಿಯ ಕೆಲಸ ಏನು? ಕತ್ತರಿಸುವುದು ಕತ್ತರಿಯ ಕೆಲಸ.
ಹಾಗಾದರೆ ಕೀರ್ತನೆ ಅಂದರೆ ಏನರ್ಥ? ಕೀರ್ತನೆ ಅಂತಂದರೆ ಹೇಳೋದು ಅಂತ ಇಷ್ಟೇ ಅರ್ಥ ಅಲ್ಲ, ಹೇಳಿದ್ದರಿಂದ ಒಳಗೆ ಇದ್ದದ್ದಕ್ಕೆ ಕತ್ತರಿ ಬೀಳಬೇಕು, ಹಾಗಿದ್ರೆ ಅದು ಕೀರ್ತನೆ. ಒಳಗೆ ಯಾಕೆ ನಾವು ಹೇಳ್ತೇವೆ? ಏನೋ ಒಳಗಿನಿಂದ ತುಂಬ ಕಶ್ಮಲ ಉಂಟು, ಆ ಕಶ್ಮಲವನ್ನು ಝಾಡಿಸಿಕೊಳ್ಳುವುದಕ್ಕೋಸ್ಕರ ತಾನೇ ನಾವು ಹೇಳೋದು. ಏನೋ ಮಂತ್ರ ಉಚ್ಚಾರಣೆ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ಇದೆಲ್ಲ ಕೀರ್ತನೆ ಸಾಲಲ್ಲಿ ಸೇರಿದೆ. ಯಾಕೆ ಇದನ್ನು ಕೀರ್ತನೆ ಅಂತ ಕರೀತೇವೆ? ನಾವು ಉಚ್ಚಾರಣೆ ಮಾಡಿದ್ದರಿಂದ ಒಳಗಿರತಕ್ಕಂತಹ ಪಾಪಗಳು ಹೋಗಬೇಕು, ಒಳಗಿರತಕ್ಕಂತಹ ಪಾಪಗಳಿಗೆ ಕಶ್ಮಲಗಳಿಗೆ ಕತ್ತರಿ ಬೀಳಬೇಕು. ಹಾಗಾದರೆ ಯಾವುದನ್ನು ಹೇಳಿದ್ದರಿಂದ ಒಳಗಿರುವ ಕಶ್ಮಲಗಳಿಗೆ ಕತ್ತರಿ ಬೀಳುತ್ತೋ ಅದಕ್ಕೆ ಕೀರ್ತನೆ ಅಂತ ಹೇಳಿದ್ರು ವಿನಃ, ಇಲ್ಲದ್ರೆ ಧ್ವನಿ ಸುರುಳಿ ಇಲ್ವಾ, ಅದು ಹೇಳೋದಿಲ್ವಾ? ಏನು ಅದರಲ್ಲಿದ್ದಂಥ ಪಾಪ ಏನಾದರೂ ಹೋಗುತ್ತಾ ಅನ್ನೋದಕ್ಕೆ ಪಾಪ ಇದ್ರೆ ತಾನೇ ಹೋಗೋದು ಅಂತ ಯಾರೋ ಅಂದರು. ಹಾಗಾದರೆ ಹೇಳುವುದು ದೊಡ್ಡದಲ್ಲ, ಹೇಳಿದ್ರಿಂದ. ಆದರೆ ಒಂದು ಮಾತನ್ನು ನೋಡಿ, ಆ ಕ್ರಮ ಹೇಗುಂಟು ನೋಡಿ. ನವವಿಧ ಭಕ್ತಿಗಳಲ್ಲಿ ಮೊದಲನೇದ್ದು ಶ್ರವಣ, ಎರಡನೇದ್ದು ಕೀರ್ತನೆ ಅಲ್ವೋ? ಏನರ್ಥ? ಶ್ರವಣದಿಂದ ಕೀರ್ತನೆ. ಹೌದು, ಉಂಟು, ಹೌದು. ಮೊದಲು ಕೇಳೋದು, ಕೇಳಿದ್ದನ್ನು ಹೇಳುವುದು, ಹೇಳುವುದಕ್ಕೆ ಕೀರ್ತನೆ ಅಂತ ಹೆಸರು. ಹೇಳಬೇಕಾದ್ರೆ ಕೇಳಬೇಕಲ್ಲ, ಮೊದಲು ಕೇಳೋದು ಆಮೇಲೆ ಹೇಳುವುದು. ಮೊದಲು ಶ್ರವಣ ಆಮೇಲೆ ಕೀರ್ತನ. ನೋಡಿ, ಮೊದಲು ಶ್ರವಣ ನಮ್ಮದು ಚೆನ್ನಾಗಿತ್ತು ಅಂತಂದರೆ ನಂತರದಲ್ಲಿ ಆಗೋದು ಕೀರ್ತನ. ಕೀರ್ತನ ಅಂದರೆ ಕತ್ತರಿ ಬೀಳುವುದು. ಚೆನ್ನಾಗಿ ಶ್ರವಣ ಮಾಡಿದೆವು ಅಂತಂದರೆ, ಮಾಡುವ ಕ್ರಮದಲ್ಲಿ ಶ್ರವಣ ಮಾಡಿದೆವು ಅಂತಂದರೆ ನಂತರದಲ್ಲಿ ಆಗುವುದು ಒಳಗಿರತಕ್ಕಂತಹ ಪಾಪಗಳಿಗೆ ಕೀರ್ತನ. ಕೀರ್ತನ ಅಂದರೆ ಪಾಪಗಳಿಗೆ ಕತ್ತರಿ. ಶ್ರುತಂ ಹರತಿ ಪಾಪಾನಿ ಅಂತ ಹಿರಿಯರ ಮಾತು. ಶ್ರುತಂ ನಾವು ಕೇಳಿಸಿಕೊಳ್ಳುವಿಕೆ ಉಂಟಲ್ಲ, ಅರ್ಥ ಆಗದಿದ್ರೂ ಅಡ್ಡಿ ಇಲ್ಲ. ಮೊದಲನ ಹಂತ ಕೇಳಿಸಿಕೊಳ್ಳುವಿಕೆ ಉಂಟಲ್ಲ, ಅದರಿಂದ ಏನಾಗುತ್ತೆ? ಶ್ರುತಂ ಕೇಳಿಸಿಕೊಳ್ಳುವಿಕೆಯು ಪಾಪಾನಿ ಪಾಪಗಳನ್ನು ಹರತಿ ನಾಶ ಮಾಡುತ್ತೆ. ಹಾಗಾದರೆ ಶ್ರವಣದ ನಂತರದಲ್ಲಿ ಕೀರ್ತನೆ, ಕೇಳಿಸಿಕೊಂಡ ಮೇಲೆ ಪಾಪಗಳ ಪರಿಹಾರ. ಹಾಗಾದರೆ ಎರಡನೇ ರೀತಿಯ ಭಕ್ತಿ ಅಂತಂದರೆ ಪಾಪಗಳನ್ನು ಕಳ್ಕೊಳ್ಳುವುದೇ ಎರಡನೇ ರೀತಿಯ ಭಕ್ತಿ, ಅಷ್ಟೇ ಸಾಕು. ಮೊದಲನೇದು ಕೇಳಿಸಿಕೊಂಡದ್ರಿಂದಲೇ ಎರಡನೇದ್ದು ಬಂದು ಬಿಡುತ್ತೆ, ಎರಡನೇ ಪೂಜೆ, ಎರಡನೇ ಭಕ್ತಿ ಬಂದು ಬಿಡುತ್ತೆ. ಚೆನ್ನಾಗಿ ಪಾಪ ಪರಿಹಾರ ಆಗುವ ರೀತಿಯಲ್ಲಿ ಕೇಳಿಸಿಕೊಳ್ಳೋಣ. ಆವಾಗ ಏನಾಯಿತು? ಶ್ರವಣ ಆಯಿತು, ಕೀರ್ತನೆ ಆಯಿತು, ಒಳಗಿರತಕ್ಕಂತಹ ಕಶ್ಮಲಗಳ ಪರಿಹಾರ ಆಯಿತು. ಪರಿಹಾರ ಆಯಿತು ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳಿದ. ಅದು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ ಅಂಥೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ.